ಒಬ್ಬರಲ್ಲ ಇಬ್ಬರಲ್ಲ, ಏಕನಾಥ್ ಶಿಂಧೆ ಕರ್ಕೊಂಡು ಹೋಗಿದ್ದು 49 ಶಾಸಕರನ್ನು, 39 ಶಾಸಕರನ್ನು, 56ರ ಪೈಕಿ 39 2/3 ಶಾಸಕರನ್ನು ಕರ್ಕೊಂಡು ಹೋಗ್ಬಿಟ್ರು. 2/3 ಶಾಸಕರನ್ನು. ಆವಾಗ ಪಕ್ಷ ಯಾರಿಗೆ ಸೇರಿದ್ದು ಅನ್ನೋ ಪ್ರಶ್ನೆ ಬರುತ್ತೆ. ಏಕನಾಥ್ ಶಿಂಧೆ ಹೇಳ್ತಾರೆ ನಮ್ಮದದು, ನೋಡಿ ಇಲ್ಲಿ ಶಾಸಕರ ಸಂಖ್ಯೆ ನಮ್ಮ ಹತ್ರ ಇಷ್ಟಿದೆ. ಇಲ್ಲ, ಮೂಲ ಪಕ್ಷ ನಾನೇ ಅಧ್ಯಕ್ಷ ಅಂತ ಉದ್ಧವ್ ಠಾಕ್ರೆ. ಗಲಾಟೆ ಶುರುವಾಯಿತು. ಗಲಾಟೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಿನ ಆದೇಶ ಬಂತು, ಸ್ಪೀಕರ್ಗೆ ಜನವರಿ 10ನೇ ತಾರೀಕಿನೊಳಗಡೆ ನೀವು ತೀರ್ಮಾನ ಮಾಡಿ ಅಂತ. ಇವತ್ತು ರಾಹುಲ್ ನಾರ್ವೇಕರ್ ಮಹಾರಾಷ್ಟ್ರದ ಸ್ಪೀಕರ್ ಆದೇಶ ಕೊಟ್ಟರು. ಏಕನಾಥ್ ಶಿಂಧೆ ಬಣವೇ ನಿಜವಾದ ಶಿವಸೇನೆ. ಶಿವಸೇನೆ ಮುಖ್ಯಸ್ಥರಿಗೆ ಯಾವುದೇ ನಾಯಕರನ್ನು ಕಿತ್ತೊಗೆಯುವ ಅಧಿಕಾರ ಇಲ್ಲ. ಅದಕ್ಕೊಂದು ಟೆಕ್ನಿಕಲ್ ಪಾಯಿಂಟ್ ಇದೆ, ಏನನ್ನೋದು ಹೇಳ್ತೀನಿ ನಾನು ನಿಮಗೆ. ಮಾಜಿ ಸಿಎಂ ಉದ್ಧವ್ ಠಾಕ್ರೆಗೆ ಏಕನಾಥ್ ಶಿಂಧೆ ಅವರನ್ನು ಕಿತ್ತೊಗೆಯುವ ಅಧಿಕಾರನೇ ಇಲ್ಲ. ಪಕ್ಷದ 2018ರ ಸಂವಿಧಾನದಂತೆ ನಿರ್ಧಾರ ಮಾಡಿ ಎಂದು ಉದ್ಧವ್ ಬಣ ಹೇಳಿದೆ. 1999ರ ಪಕ್ಷದ ಸಂವಿಧಾನವನ್ನು ನಿಜವಾದ ಸಂವಿಧಾನ ಎಂದು ಪರಿಗಣಿಸಲಾಗಿದೆ. ಈ ಪ್ರಕಾರ ಪಕ್ಷದ ಮುಖ್ಯಸ್ಥರಿಗೆ ಅಧಿಕಾರ ಇಲ್ಲ ಅಂತ ನಿರ್ಧರಿಸಲಾಗಿದೆ. 56 ಶಾಸಕರಲ್ಲಿ 39 ಶಾಸಕರ ಬಲ ಸಿಎಂ ಏಕನಾಥ್ ಶಿಂಧೆ ಅವರಿಗೆ ಇದೆ. ಆದ್ದರಿಂದ ಶಿವಸೇನೆ ಏಕನಾಥ್ ಶಿಂಧೆ ಅವರಿಗೆ ಸೇರಿದ್ದು ಅಂತ ಆದೇಶ. ಇದೇನಾಯಿತು, ಬಾಳಾಸಾಹೇಬ್ ಠಾಕ್ರೆ ಅವರಿದ್ದಾಗ ಈಗ ಶಿವಸೇನೆ ಅಂತ ಒಂದು ಪಕ್ಷ ಸ್ಥಾಪನೆ ಮಾಡಿದ್ರು. ಪ್ರತಿ ಪಕ್ಷಕ್ಕೂ ಅದರದೇ ಆದಂಥ ಒಂದು ಸಂವಿಧಾನ ಇರುತ್ತೆ, ಒಂದು ಬೈಲೋ ಅಂತ ಬರೆದಿರ್ತಾರೆ. ಪಕ್ಷದಲ್ಲಿ ಅಧಿಕಾರ ಯಾರದ್ದು, ಯಾವ್ಯಾವ ನಿರ್ಣಯಗಳನ್ನು ಯಾರು ಕೈಗೊಳ್ಳಬಹುದು ಎಲ್ಲ ಒಂದು ಬೈಲಾದಲ್ಲಿ ಬರೆದು ಆ ಬೈಲಾನ ಚುನಾವಣಾ ಆಯೋಗಕ್ಕೆ ಕೊಟ್ಟಿರ್ತಾರೆ, ಎಲೆಕ್ಷನ್ ಕಮಿಷನ್ಗೆ ಕೊಟ್ಟು ಇದರ ಪ್ರಕಾರ ನಾವು ಪಕ್ಷ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿರ್ತಾರೆ. ಬಾಳಾಸಾಹೇಬ್ ಠಾಕ್ರೆ ಶಿವಸೇನೆ ಸ್ಥಾಪಿಸಿದಾಗ ಅವರಿಗೆ ತಾನೇ ಅಧ್ಯಕ್ಷನಾಗಿ ಕೂತ್ಕೋಬೇಕು ಹಂಗೆಲ್ಲ ಇರಲಿಲ್ಲ. ತನಗೆ ಬೇಕಾದವ್ರನ್ನೊಬ್ಬರನ್ನ ಕೂಡಿಸ್ಕೊಳ್ಳೋದಪ್ಪ, ಹೆಸರಿಗೆ ಅವರು ಅಧ್ಯಕ್ಷರಾಗಿರ್ತಾರೆ, ನಿರ್ಧಾರಗಳನ್ನು ನಾನು ತಗೊಳ್ಬೋದು ಅಂತ ಬೈಲಾನು ಹಾಗೆ ಬರೆದಿದ್ರು ಅವರು. ಹೆಸರಿಗೊಬ್ಬರು ಅಧ್ಯಕ್ಷರು. ನಾನು ಇದನ್ನು ಹೇಳ್ತಾ ಇರೋ ನಿಮ್ಮ ತಲೆಯಲ್ಲಿ ಇನ್ಯಾವುದೋ ಹೆಸರುಗಳು ಮತ್ತಾವುದೋ ಪಕ್ಷ ಬಂದರೆ ನಾನು ಜವಾಬ್ದಾರನಲ್ಲ, ವಾಟ್ ಎವರ್ ಹಂಗೆ ಮಾಡ್ಕೊಂಡಿದ್ರು. ಆ ಪ್ರಕಾರ ಬಾಳಾಸಾಹೇಬ್ ಠಾಕ್ರೆ ಒಬ್ಬರನ್ನ ತಂದು ಅಧ್ಯಕ್ಷರನ್ನ ಮಾಡ್ತಿದ್ರು, ರಾಜ್ಯಾಧ್ಯಕ್ಷರನ್ನ ಮಾಡ್ತಿದ್ರು, ಪದಾಧಿಕಾರಿಗಳನ್ನ ಮಾಡ್ತಿದ್ರು. ಬಟ್ ನಿರ್ಧಾರ ತೆಗೆದುಕೊಳ್ಳುವ ಕಮಿಟಿ ಬೇರೆ ಇತ್ತು. ಅಧ್ಯಕ್ಷರಿಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಇರಲಿಲ್ಲ. ರಾಷ್ಟ್ರೀಯ ಕಾರ್ಯಕಾರಿಣಿ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ರಾಷ್ಟ್ರೀಯ ಕಾರ್ಯಕಾರಿಣಿ ಬಾಳಾಸಾಹೇಬ್ ಠಾಕ್ರೆ ಇರ್ತಿದ್ರು. ತಮಗೆ ಬೇಕಾದ ನಿರ್ಧಾರಗಳನ್ನು ತಗೋತಿದ್ರು. ಬಾಳಾಸಾಹೇಬ್ ಠಾಕ್ರೆ ತೀರ್ಕೊಂಡ ಮೇಲೆ ಉದ್ಧವ್ ಠಾಕ್ರೆ ಪಕ್ಷದ ಚುಕ್ಕಾಣಿ ಹಿಡಿದ್ರು. ಇವರು 2018ರಲ್ಲಿ ಆ ಎಲ್ಲ ರೂಲ್ಗಳನ್ನು ಚೇಂಜ್ ಮಾಡಿದ್ರು. ರೂಲ್ ಚೇಂಜ್ ಮಾಡಿದ ಮೇಲೆ ಚುನಾವಣಾ ಆಯೋಗಕ್ಕೆ ಕೊಟ್ಟರಂತೆ ಅಲ್ಲದು ಅಕ್ಸೆಪ್ಟ್ ಆಗಲಿಲ್ವಂತೆ ನಡ್ಕೊಂಡು ಹೋಗ್ತಿತ್ತು ಅದು. ಈ ಮಧ್ಯದಲ್ಲಿ ಏಕನಾಥ್ ಶಿಂಧೆ ಸರ್ಕಾರನೇ ಬೆಳೆಸ್ಬಿಟ್ರಲ್ಲ, 56ರ ಪೈಕಿ 39 ಶಾಸಕರನ್ನ ಕರ್ಕೊಂಡೋಗಿ. ಆವಾಗ ಉದ್ಧವ್ ಠಾಕ್ರೆ ಏಕನಾಥ್ ಶಿಂಧೆ ಅವರನ್ನ ಪಕ್ಷದಿಂದ ವಜಾ ಮಾಡಿದ್ರು. ಪಕ್ಷದಿಂದ ವಜಾ ಮಾಡಿದ್ದು ಕರೆಕ್ಟಾ ಅಂದ್ರೆ ನೋಡಿ, 2018ರ ಸಂವಿಧಾನದಲ್ಲಿ ಹಿಂಗಿದೆ ಅಂತ ಅಂದರೆ ತಾವು ಬರ್ಕೊಂಡಿದ್ದು ತಮ್ಮ ಪಕ್ಷದ 2018ರ ಬೈಲಾನಲ್ಲಿ ಹಿಂಗಿದೆ ಅಂತ ತೋರಿಸಿದ್ರು ಉದ್ಧವ್ ಠಾಕ್ರೆ. ಆ ಬೈಲಾ ಅಕ್ಸೆಪ್ಟೇ ಆಗಿರಲಿಲ್ಲ. ಚುನಾವಣಾ ಆಯೋಗದಲ್ಲಿ ಇದ್ದಿದ್ದು ಬೈಲಾ ಯಾವುದು, 1999 ಬಾಳಾಸಾಹೇಬ್ ಠಾಕ್ರೆ ಅವರು ಮಾಡಿದ್ದು. ಅದರ ಪ್ರಕಾರ ಪಕ್ಷದ ಅಧ್ಯಕ್ಷರಿಗೆ ಇವ್ರನ್ನ ವಜಾ ಮಾಡೋಕ್ಕೆ ಅಧಿಕಾರನೇ ಇರಲಿಲ್ಲ 1999ರ ಬೈಲಾ ಪ್ರಕಾರ. ಅದೇ ಕರೆಕ್ಟು ಅಂತ ಈಗ ರಾಹುಲ್ ನಾರ್ವೇಕರ್ ಹೇಳ್ತಾ ಇರೋದು. 56 ಶಾಸಕರ ಪೈಕಿ 2/3 ಅಂದರೆ 37 ಆಗ್ತಾರೆ. ಏಕನಾಥ್ ಶಿಂಧೆ ಹತ್ರ 39 ಶಾಸಕರು ಇರೋದು, ಅವರನ್ನು ಸೇರಿಸಿ 39 ಶಾಸಕರು ಇದ್ದಾರೆ. ಕ್ಲಿಯರ್ 2/3 ಇದೆ. 1999ರ ಬೈಲಾ ಪ್ರಕಾರ ನೀವು ವಜಾ ಮಾಡೋದಕ್ಕೆ ಬರೋದಿಲ್ಲ. ಇದನ್ನೆಲ್ಲ ಪರಿಗಣಿಸಿ ಸ್ಪೀಕರ್ ಇವತ್ತು ಆದೇಶ ಕೊಟ್ಟರು. ಪಕ್ಷನೂ ಏಕನಾಥ್ ಶಿಂಧೆದೇ, ಆ ಬಿಲ್ಲು ಬಾಣದ ಚಿಹ್ನೆನೂ ಏಕನಾಥ್ ಶಿಂಧೆದೇ ಎಲ್ಲರದು. ಜೂನ್ 2022ಕ್ಕೆ ಹತ್ಕಂತೀವಿ ಬೆಂಕಿ. ಏಕನಾಥ್ ಶಿಂಧೆ ಬಂಡಾಯ ಘೋಷಣೆ ಮಾಡಿದ್ರು. 39 ಶಾಸಕರನ್ನು ಕರ್ಕೊಂಡು ಹೊರಗೆ ಬಂದರು. ಉದ್ಧವ್ ಠಾಕ್ರೆ 16 ಶಾಸಕರನ್ನು ಅನರ್ಹ ಮಾಡಬೇಕು ಅಂತ ಅರ್ಜಿ ಹಾಕಿದ್ರು. 16 ಶಾಸಕರನ್ನು ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಪಕ್ಷಕ್ಕೆ ದ್ರೋಹ ಮಾಡಿದ್ರು, ಅನರ್ಹ ಮಾಡಿ ಅವ್ರನ್ನ ಅಂತ. ರಾಹುಲ್ ನಾರ್ವೇಕರ್ ಅವರನ್ನು ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಯಿತು. ಸರ್ಕಾರ ಬಿದ್ದು ಹೋಯಿತು. ಮೆಜಾರಿಟಿ ಇವ್ರಿಗೆ ಬಂತು. ಏಕನಾಥ್ ಶಿಂಧೆ
ದೇವೇಂದ್ರ ಫಡ್ನವೀಸ್ ಅವರಿಗೆ ಮೆಜಾರಿಟಿ ಬಂತು. ಎಲ್ಲರೂ ಸೇರ್ಕೊಂಡು ರಾಹುಲ್ ನಾರ್ವೇಕರ್ ಅವ್ರನ್ನ ಸ್ಪೀಕರ್ ಮಾಡಿದ್ರು. ಈ ಸ್ಪೀಕರ್ ಆಯ್ಕೆ ಇದೆಯಲ್ಲ ಬಹಳ ಕ್ರೂಷಿಯಲ್ ಇಂಥ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ. ಶಿವಸೇನೆಯಲ್ಲಿದ್ದಾಗಲೂ ಉದ್ಧವ್ ಠಾಕ್ರೆ ಜೊತೆ ತಿಕ್ಕಾಟ ಮಾಡ್ಕೊಂಡೇ ಇದ್ದರು ರಾಹುಲ್ ನಾರ್ವೇಕರ್, ಅವ್ರನ್ನೇ ಸ್ಪೀಕರ್ ಮಾಡಿದ್ರು. ಪಕ್ಷದ ಹೆಸರು ಚಿಹ್ನೆ ನಮ್ಮದು ಅಂತ ಉದ್ಧವ್ ಠಾಕ್ರೆ ಚುನಾವಣಾ ಆಯೋಗಕ್ಕೆ ಅರ್ಜಿ ಹಾಕಿದ್ರು. ಶಾಸಕರು ಮತ್ತು ಏಕನಾಥ್ ಶಿಂಧೆನ ಅಮಾನತು ಮಾಡಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ರು. ಚುನಾವಣಾ ಆಯೋಗ ಏನು ಮಾಡ್ತು, ನಿರ್ಧಾರ ಮಾಡಬೇಕಲ್ಲ, ಈಗ ಏಕನಾಥ್ ಶಿಂಧೆ ಅವ್ರಿಗೆ ಸೇರಿದ್ದ ಉದ್ಧವ್ ಠಾಕ್ರೆ ಅವ್ರಿಗೆ ಸೇರಬೇಕಂತ. ಚುನಾವಣಾ ಆಯೋಗ ನಾನು ಹೇಳುವ ತನಕ ಈ ಬಿಲ್ಲು ಬಾಣ ಚಿಹ್ನೆ ಇಬ್ಬರು ಬಳಸಬೇಡಿ ಅಂಥೇಳಿ ಅವ್ರಿಗೂ ಒಂದು ಹೊಸ ಚಿಹ್ನೆ ಕೊಟ್ಟರು, ಇವ್ರಿಗೂ ಒಂದು ಹೊಸ ಚಿಹ್ನೆ ಕೊಟ್ಟರು. ಇಬ್ರಿಗೂ ಒಂದೊಂದು ಹೊಸ ಚಿಹ್ನೆ. ನಿರ್ಧಾರ ಆಗುವ ತನಕ ಬಿಲ್ಲು ಬಾಣ ಇಬ್ಬರು ಬಳಸಬೇಡಿ ಅಂತ. ಮೂಲ ಚಿಹ್ನೆನ ಯಾರಿಗೂ ಕೊಡಲಿಲ್ಲ. ಚುನಾವಣಾ ಆಯೋಗ ಹೇಳ್ತು. ಆ ನಂತರ ವಿಚಾರ ಮಾಡಿದ ನಂತರ ನಂಬರ್ಗಳನ್ನು ಕೌಂಟ್ ಮಾಡಿದ ನಂತರ ಶಿಂದೆ ಬಣ ಚಿಹ್ನೆ ಪಕ್ಷದ ಹೆಸರು ಶಿಂದೆ ಬಣಕ್ಕೆ ಸೇರಿದ್ದು ಅಂತ ಚುನಾವಣಾ ಆಯೋಗ ಹೇಳ್ತು. ಮತ್ತು ಮುಖ್ಯಮಂತ್ರಿಯಾಗಿ ಏಕನಾಥ್ ಶಿಂದೆ ಮುಂದುವರಿಯೋದಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಇತ್ತು. ಮೂಲ ಪಕ್ಷ ಯಾರದ್ದು ಮತ್ತು ಚಿಹ್ನೆ ಯಾರದ್ದು ಅಂತ ನಿರ್ಧರಿಸಬೇಕು ಅನ್ನೋ ಅರ್ಜಿ ಸುಪ್ರೀಂ ಕೋರ್ಟ್ಗಿತ್ತು. ಸುಪ್ರೀಂ ಕೋರ್ಟ್ ಸ್ಪೀಕರ್ ಅವ್ರಿಗೊಂದು ನಿರ್ದೇಶನ ಕೊಡ್ತು, ಜನವರಿ 10ನೇ ತಾರೀಕು ಒಳಗಡೆ ಫೈನಲ್ ಡಿಸಿಷನ್ ತಗೊಳ್ಳಿ ಯಾರ್ದು ಅಂತ. ಶಿಂದೆ ಬಣದ ಅರ್ಜಿಯನ್ನು ಇತ್ಯರ್ಥಗೊಳಿಸ್ಬೇಕು ಅಂತ ಇವತ್ತು ವಿಚಾರಣೆ ನಡೆಸಿ ಡಿಸೈಡ್ ಮಾಡಿದ್ರು ಏಕನಾಥ್ ಶಿಂಧೆ ಅವ್ರದ್ದು ಅಂತ. ಈಗ ಬಾಳಾ ಸಾಹೇಬ್ ಮಗ ಉದ್ಧವ್ ಠಾಕ್ರೆ ಕೈಯಲ್ಲಿ ಪಕ್ಷವೂ ಇಲ್ಲ, ಚಿಹ್ನೆನೂ ಇಲ್ಲ. ಪಕ್ಷನೂ ಇಲ್ಲ, ಚಿಹ್ನೆನೂ ಇಲ್ಲ. ಅಕಸ್ಮಾತ್ ಇವತ್ತೇನಾದ್ರು ಉಲ್ಟಾ ಆಗಿ ಏಕನಾಥ್ ಶಿಂಧೆ ಮತ್ತು ಅವರ ಬೆಂಬಲಿಗರೆಲ್ಲರೂ ಅನರ್ಹ ಅನ್ನೋ ತನಕನೇ ತೀರ್ಮಾನ ಆಗಿಬಿಟ್ಟಿದ್ರು, ಮಹಾರಾಷ್ಟ್ರ ಸರ್ಕಾರಕ್ಕೆ ಏನೂ ಆಗ್ತಿರಲಿಲ್ಲ. ತುಂಬಿ ತುಳುಕುವಷ್ಟು ಮೆಜಾರಿಟಿ ಇದೆ ಅಲ್ಲಿ, ತುಂಬಿ ತುಳುಕುವಷ್ಟು. ಆದರೆ ಇವರು ಬಂದ ನಂತರ, ಅಜಿತ್ ಪವಾರ್ ಬಂದ ನಂತರ ಶಿಂದೆ ಸೇನೆಯಲ್ಲಿ ಏಕನಾಥ್ ಶಿಂದೆ ಬಣದಲ್ಲಿ 40 ಶಾಸಕರಿದ್ದಾರೆ. ಅಜಿತ್ ಪವಾರ್ NCP 42 ಜನರನ್ನು ಕರ್ಕೊಂಬಂದಿದ್ದಾರೆ. 10 ಜನ ಪಕ್ಷೇತರರು, BJPಯವರು 105, ಎಲ್ಲ ಸೇರಿ 197 ಶಾಸಕರಿದ್ದಾರೆ ಸರ್ಕಾರದ ಬೆಂಬಲಕ್ಕೆ. ಮ್ಯಾಜಿಕ್ ನಂಬರ್ 145. ಶಿಂದೆ ಸೇನೆ ಅಂತೇನು ಕಾಣಿಸ್ತಾ ಇದೆಯಲ್ಲ, ಶಿಂದೆ ಬಣ, ಅದರ 40ಕ್ಕೆ 40 ಜನ ಅನರ್ಹಗೊಂಡರೂ ಕೂಡ ಸದ್ಯದ ಮಟ್ಟಿಗೆ ಸರ್ಕಾರಕ್ಕೆ ಏನೂ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.